ಮಹದಾಯಿ ಯೋಜನೆಗೆ ಗೋವಾ ಸರ್ಕಾರ ಮತ್ತೆ ಅಡ್ಡಿಯಾಗಿದೆ. ಇನ್ನು ಈ ಹಿಂದಿನಿಂದಲೂ ಕೂಡ ನಿರಂತರವಾಗಿ ಗೋವಾ ಸರ್ಕಾರ ಮಹದಾಯಿ ಯೋಜನೆಗೆ ಅಡ್ಡಗಾಲು ಹಾಕ್ತಾ ಇತ್ತು. ಇದೀಗ ಮತ್ತೆ ಅಡ್ಡಿಯಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಗೋವಾ ಸಿಎಂ ಅವರು ಹಾಕಿದ್ದಾರೆ. ಯೋಜನೆಗೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರ ಸರ್ಕಾರದ ಮೇಲೆ ಗೋವಾ ಸಿಎಂ ಒತ್ತಡ ಹಾಕಿದ್ದಾರೆ. ಇನ್ನು ಗೋವಾ ಒತ್ತಡಕ್ಕೆ ಮಣಿದು ಮಹದಾಯಿ ಪ್ರವಾಹ ತಂಡ ರಚನೆಯನ್ನ ಕೂಡ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಗೋವಾ ಸಿಎಂಗೆ ಒತ್ತಡಕ್ಕೆ ಮಣಿದು ಒಂದು ಮಹದಾಯಿ ಪ್ರವಾಹ ತಂಡವನ್ನು ರಚನೆ ಮಾಡಿದೆ. ಕಣಕುಂಬಿಗೆ ಭೇಟಿ ನೀಡೋದಕ್ಕೆ ಮಹದಾಯಿ ಪ್ರವಾಹ ತಂಡ ಇದೀಗ ಮುಂದಾಗ್ತಾ ಇದೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ರಾಜ್ಯಗಳ ಮಧ್ಯೆ ಇರುವಂತಹ ಜಲವಿವಾದ ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಈಗಲೂ ಕೂಡ ಮುಂದೆ ಉರಿತಾ ಇದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಮೋದ್ ಸಾವಂತ್ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ನಾಳೆ ಕಣಕುಂಬಿಯ ಮಹದಾಯಿ ಜಲಾನಯನದ ಪ್ರದೇಶದಲ್ಲಿ ಕೇಂದ್ರ ತಂಡ ಭೇಟಿ ಕೊಡುತ್ತೆ. ಕೇಂದ್ರದ ತಂಡ ಈ ಒಂದು ಜಲಾನಯನ ಪ್ರದೇಶ ಏನಿದೆ ಅದಕ್ಕೆ ಭೇಟಿ ಕೊಡುತ್ತೆ. ನಾಡಿದ್ದು ಬೆಂಗಳೂರಿನಲ್ಲಿ KNLL ಅಧಿಕಾರಿಗಳ ಜೊತೆಯಲ್ಲಿ ಕೇಂದ್ರದ ತಂಡ ಒಂದು ಸಭೆ ಕೂಡ ಮಾಡುತ್ತೆ. ಅದಾದ ಬಳಿಕ ತಮ್ಮದೇ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಈ ತಂಡ ಸಲ್ಲಿಕೆ ಮಾಡುತ್ತೆ. ಇನ್ನು ಪ್ರಮುಖವಾಗಿ ನೋಡಿದ್ದೇ ಆದರೆ ಈಗಾಗಲೇ ಪರಿಸರ ಇಲಾಖೆಯ ಅನುಮತಿಯನ್ನು ಕೂಡ ಕರ್ನಾಟಕ ಕೇಳ್ತಾ ಇದೆ. ಯೋಜನೆಯನ್ನು ನಾವು ಕೈಗೆತ್ಕೊಂಡಿದ್ದೀವಿ, ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯೋಜನೆಯನ್ನು ಪೂರ್ಣ ಕೂಡ ಗೊಳಿಸ್ತೀವಿ. ಹೀಗಾಗಿ ಪರಿಸರ ಇಲಾಖೆಯ ಕ್ಲಿಯರೆನ್ಸ್ ಬೇಕು ಅಂತ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇತ್ತು. ಇದೀಗ ಪರಿಸರ ಇಲಾಖೆಯ ಅನುಮತಿ ಸಿಗದಂತೆ ತಡೆ ಒಡ್ಡೋದಕ್ಕೆ ಅಂತ ಗೋವಾ ಸರ್ಕಾರ ಮುಂದಾಗ್ತಾ ಇದೆ. ಒಂದು ಹುನ್ನಾರವನ್ನು ಕೂಡ ಹೆಣಿತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡಿ. ಮಹದಾಯಿ ಯೋಜನೆಗೆ ಮತ್ತೆ ಗೋವಾ ಸರ್ಕಾರ ಅಡ್ಡಗಾಲ ಹಾಕ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಕರ್ನಾಟಕ ಸರ್ಕಾರ ಪ್ರಮುಖವಾಗಿ ಮಹದಾಯಿ ಯೋಜನೆ ಅನುಷ್ಠಾನಗೊಳಿಸೋದಕ್ಕೆ ಸಿದ್ಧತೆ ನಡೆಸ್ಕೊತಾ ಇದ್ದರೆ, ಮತ್ತೊಂದು ಕಡೆ ಗೋವಾ ಸರ್ಕಾರ ಈಗ ಮತ್ತೊಂದು ಕುತಂತ್ರ ನಡೆಸಿದೆ ಅಂತ ಹೇಳ್ಬೋದು. ಈಗ ನಾವು ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣ್ಕುಂಬಿಯಲ್ಲಿದ್ದೇವೆ. ಅಂದರೆ ಮಹದಾಯಿ ಯೋಜನೆ ಏನು ಪ್ರಮುಖವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು. ಈಗ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕಣ್ಕುಂಬಿಯಲ್ಲಿರ್ತಕ್ಕಂಥ ಕಳಸಾ ನಾಲೆಯಿಂದ ಏನೋ ಒಂದು ಪ್ರಾಜೆಕ್ಟ್ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಯಾವ ರೀತಿ ನೀರು ದುಮ್ಮಿಕ್ಕಿ ಹರಿತಿರ್ತಕ್ಕಂಥ ದೃಶ್ಯಗಳು ಕೂಡ ನಾವು ತೋರಿಸ್ತಾ ಇದ್ದೇವೆ. ಅದೇ ಪ್ರಮುಖವಾಗಿ ಈ ಒಂದು ಕಳಸಾ ಬಂಡೂರು ನಾಲಾ ಯೋಜನೆಗೆ ಗೋವಾ ಸರ್ಕಾರ ಏನು ಅಡ್ಡಿಯನ್ನು ಉಂಟು ಮಾಡಿತ್ತು. ಆಗ ಇದು 3 ರಾಜ್ಯಗಳ ಮಧ್ಯೆ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ 3 ರಾಜ್ಯಗಳ ಮಧ್ಯೆ ಒಂದು ಜಲ ವಿವಾದ ನಿರ್ಮಾಣ ಆಗುತ್ತೆ. ತದನಂತರ ಮಹದಾಯಿ ನ್ಯಾಯಾಧಿಕರಣವನ್ನು ಒಂದು ರೂಪಿಸಲಾಗುತ್ತೆ. ಆ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಬರೋವರೆಗೂ ಕೂಡ ಈ ಒಂದು ಯಾವುದೇ ರೀತಿಯ ನೀರನ್ನು ಕರ್ನಾಟಕ ಬಳಸ್ಕೊಳ್ಬಾರ್ದು ಅಂಥೇಳಿ ಈ ಒಂದು ಕಳಸಾ ನಾಲೆ ಏನು ಆ ಕಾಮಗಾರಿ ಆರಂಭವಾಗಿತ್ತು ಅರ್ಧಕ್ಕೆ ನಿಲ್ಲಿಸಿ ಇದಕ್ಕೆ ತಡೆಗೋಡೆ ನಿರ್ಮಿಸಲಾಗುತ್ತೆ. ಸದ್ಯ ಈಗ ಏನು ಮಹದಾಯಿ ನ್ಯಾಯಾಧಿಕರಣ ಈಗಾಗಲೇ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ತೀರ್ಪು ಕೊಟ್ಟು 6 ವರ್ಷಗಳಾಗಿದೆ. ಈಗ 13 TMC ನೀರನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ 4 TMC ಅಷ್ಟು ನೀರನ್ನು ಕುಡಿಯೋದಕ್ಕಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಕೇವಲ ಕಳಸಾ ಈ ನಾಲೆಯ ಕಾಮಗಾರಿ ಮಾತ್ರ ಆಗಿರ್ತಕ್ಕಂಥದ್ದು. ಬಂಡೂರಿ ನಾಲೆ ಕಾಮಗಾರಿ ಆರಂಭವಾಗಿಲ್ಲ. ಆದರೆ ಈಗ ಗೋವಾ ಸರ್ಕಾರ ಮತ್ತೆ ಅದಕ್ಕೆ ಈಗ ಏನು ಅಡ್ಡಿ ಮಾಡಿದೆ ಅಂತ ಹೇಳ್ಬೋದು. ಈಗ ಇದಕ್ಕೆ ಕಾರಣ ಏನಂದರೆ ಗೋವಾದ ಮುಖ್ಯಮಂತ್ರಿಗಳಂತ ಪ್ರಮೋದ್ ಸಾವಂತ್ ಮಾಡಿರ್ತಕ್ಕಂಥ ಟ್ವೀಟಲ್ಲೇ ಗೊತ್ತಾಗುತ್ತೆ ಗೋವಾ ಯಾವ ರೀತಿ ಒಂದು ಹುನ್ನಾರ ನಡೆಸಿರ್ತಕ್ಕಂಥದ್ದಂದರೆ. ಇದೇ ಒಂದು ಅಂದರೆ ನಾಳೆ ಪ್ರಮುಖವಾಗಿ ಈ ಒಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣ್ಕುಂಬಿಗೆ ಅಂದರೆ ಮಹದಾಯಿಯ ಜಲಾನಯನ ಪ್ರದೇಶಕ್ಕೆ ಈ ಒಂದು ಕೇಂದ್ರದ ಒಂದು ತಂಡ ಭೇಟಿ ಕೊಡ್ತಾ ಇದೆ. ಅಂದರೆ ಮಹದಾಯಿ ಪ್ರವಾಹ ತಂಡ. ಈ ಒಂದು ತಂಡದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯದ ಒಂದು ಅಧಿಕಾರಿಗಳಿರ್ತಾರೆ. ಈ ತಂಡದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಗೋವಾ ರಾಜ್ಯದ ಅಧಿಕಾರಿ ಇದಕ್ಕೆ ತಂಡದ ಅಧ್ಯಕ್ಷರಾಗಿದ್ದಾರೆ. ಈ ತಂಡವನ್ನು ಕಳಿಸಿಕೊಡುವ ಮೂಲಕ ಗೋವಾ ಸರ್ಕಾರ ಮತ್ತು ಮಹದಾಯಿ ಯೋಜನೆಗಾಗಿ ಏನು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಸಚಿವರು ಏನು ಕೇಂದ್ರ ಸರ್ಕಾರವನ್ನು ಭೇಟಿಯಾಗಿ ಒತ್ತಾಯವನ್ನು ಮಾಡಿತ್ತು. ಪರಿಸರ ಇಲಾಖೆಯಿಂದ ಅನುಮತಿಯನ್ನು ಕ್ಲಿಯರೆನ್ಸ್ ಮಾಡಿಕೊಡೋದಕ್ಕೆ ಒಂದು ಏನು ಒತ್ತಡ ಹಾಕಿತ್ತು. ಅದರ ಬೆನ್ನಲ್ಲೇ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಗೋವಾ ಸರ್ಕಾರ ಏನು ರಾಜ್ಯದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋವಾ ಸರ್ಕಾರದ ವರ್ತನೆಯೇ ಬೇರೆಯಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಗೋವಾ ಸರ್ಕಾರದ ವರ್ತನೆ ಬೇರೆಯಾಗಿದೆ. ಜಲ ವಿವಾದವನ್ನು ಮತ್ತೆ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಗೋವಾ ಮುಖ್ಯಮಂತ್ರಿಗಳು ಮಾಡ್ತಿರ್ತಕ್ಕಂಥ ಟ್ವೀಟಿಂದ ಗೊತ್ತಾಗುತ್ತೆ. ಈ ಒಂದು ತಂಡ ನಾಳೆ ಪ್ರಮುಖವಾಗಿ ನಾಳೆ ಈ ಒಂದು ಕಣ್ಕುಂಬಿಗೆ ಭೇಟಿ ಕೊಡುತ್ತೆ. ಬೆಳಗ್ಗೆ 9 ಗಂಟೆಗೆ ಕಣ್ಕುಂಬಿಯಲ್ಲಿರ್ತಕ್ಕಂಥ ಕಳಸಾ ನಾಲೆ ಕಾಮಗಾರಿಯನ್ನು ಪರಿಶೀಲನೆ ಮಾಡುತ್ತೆ. ಜೊತೆಗೆ ಇಲ್ಲಿರ್ತಕ್ಕಂಥ ಡ್ಯಾಮನ್ನು ಪರಿಶೀಲನೆ ಮಾಡುತ್ತೆ. ತದನಂತರ ಏನು ಬಂಡೂರಿ ನಾಲೆಯ ಇರ್ತಕ್ಕಂಥ ಪ್ರದೇಶಕ್ಕೆ ಭೇಟಿ ನೀಡಿ ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿವರೆಗೆ ಕೈಗೊಂಡ ಕಾಮಗಾರಿಗಳ ಬಗ್ಗೆ ಮತ್ತು ಪಶ್ಚಿಮ ಘಟ್ಟಗಳ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ನೀರಿನ ಹರಿವು ಹೇಗಿದೆ ಅನ್ನೋದೆಲ್ಲವೂ ಕೂಡ ವಿಸ್ತೃತವಾಗಿ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳುತ್ತೆ. ಅದಾದ ಬಳಿಕ ನಾಡಿದ್ದು ಬೆಂಗಳೂರಿಗೆ ಹೋಗಿ ಕರ್ನಾಟಕ ನೀರಾವರಿ ನಿಗಮದ ಏನು ಅಧಿಕಾರಿಗಳ ಜೊತೆ ಮೀಟಿಂಗ್ ಸಭೆಯನ್ನು ಕೂಡ ನಡೆಸುತ್ತೆ. ಸಭೆಯಾದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಒಂದು
ವರದಿಯನ್ನು ಒಂದು ಕೂಡ ಈ ಒಂದು ಸಂಸ್ಥೆ ಸಲ್ಲಿಸುತ್ತೆ ಅಂತ ಹೇಳ್ಬೋದು. ಈ ಒಂದು ವರದಿ ಸಲ್ಲಿಸುವ ಮೂಲಕ ಏನು ರಾಜ್ಯ ಸರ್ಕಾರ ಮಹದಾಯಿ ಯೋಜನೆ ಸಾಕಾರಗೊಳಿಸೋದಕ್ಕಾಗಿ ಏನು ಅಡೆತಡೆಗಳಿದ್ದಾವೆ, ಪರಿಸರ ಇಲಾಖೆ ಏನು ಅಡೆತಡೆಗಳಿದ್ದಾವೆ, ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಒಂದು ಕಡೆ ಪ್ರಯತ್ನ ಮಾಡ್ತಾಯಿದ್ರೆ, ಗೋವಾ ಸರ್ಕಾರ ಈ ಒಂದು ವರದಿಯನ್ನು ಕೇಂದ್ರಕ್ಕೆ ಕೊಡಿಸುವ ಮೂಲಕ ಯಾವುದೇ ರೀತಿಯ ಕ್ಲಿಯರೆನ್ಸ್ ಕೊಡಬಾರ್ದು ಅನ್ನೋಂಥ ಒಂದು ಏನು ಒತ್ತಡವನ್ನು ಕೇಂದ್ರ ಸರ್ಕಾರ ಮೇಲೆ ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತು ಗೋವಾ ಸರ್ಕಾರ ಮಹದಾಯಿ ಯೋಜನೆ ಅಂದರೆ ಕಳಸಾ ಬಂಡೂರಿ ನೀರನ್ನು ಉತ್ತರ ಕರ್ನಾಟಕದ ಪ್ರಮುಖವಾಗಿ 4 ಜಿಲ್ಲೆಯ 13 ತಾಲೂಕಿನ ಜನರು ಏನು ಹೋರಾಟ ಮಾಡ್ತಾ ಇದ್ದಾರೋ ಆ ಹೋರಾಟದ ಏನು ಸಾಕಾರ ಆಗುತ್ತೆ ಅನ್ನೋಂಥ ನಿರೀಕ್ಷೆಯನ್ನು ಮತ್ತೆ ಅದಕ್ಕೆ ಅಡ್ಡಗಾಲು ಹಾಕುವಂಥ ಪ್ರಯತ್ನವನ್ನು ಈಗ ಗೋವಾ ಸರ್ಕಾರ ಆರಂಭಿಸಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಏನು ಕೇಂದ್ರ ಮತ್ತು ಗೋವಾ ಸರ್ಕಾರ ಏನಿದೆ, ಎರಡೂ ಸರ್ಕಾರಗಳು ಈಗ ತಮ್ಮ ವರ್ಷೆ ಎಲ್ಲೋ ಒಂದು ಕಡೆ ಬದಲಾಯಿಸಿದವ ಅನ್ನುವಂಥ ಒಂದು ಅನುಮಾನಗಳು ಕೂಡ ಇಲ್ಲಿ ಕಾಡ್ತದೆ. ಕ್ಯಾಮ್ರಾಮನ್ ಸರ್ಪ್ರೈಸ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ TV5 ಬೆಳಗಾವಿ.